ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿವರೆಗೂ ಬೇರೆ ಕೆಲಸ ಮಾಡಲಿಲ್ಲ, ಬರೀ ರಥವನ್ನೇ ಮಾಡ್ತಾ ಇದ್ದೇವೆ, ಮರದ ರಥಗಳ ಬ್ರಹ್ಮರಥ. ಸಾವಿರದ 608ನೇ ಇಸ್ವಿಯಲ್ಲಿ ಸೋಂದಾ ರಾಮಚಂದ್ರ ನಾಯಕ್ ಮಾಡಿಸಿದ್ದಾರೆ ಅಂತ ದಾಖಲೆ ಇದೆ ಇವತ್ತಿಗೂ. ಹಾಗೆ ಅಂಥ ರಥಗಳನ್ನೇ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಇಲ್ಲಿ ಮರದ ರಥ ಬ್ರಹ್ಮರಥ ಮಾಡುವಂಥದ್ದಂತೂ ಇನ್ನೂ ವಿಶೇಷ, ಯಾಕೆಂದರೆ ಆ ಮರಗಳ ರಾಶಿ ನೋಡುವಂಥದ್ದೇ ಖುಷಿ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಕೋಟೇಶ್ವರದಲ್ಲಿದ್ದೇವೆ. ನಮ್ಗೆ ಗೊತ್ತಿದೆ ರಥಗಳ ಊರು ಅಂತ ಕರೀಬೋದು, ಯಾಕಂದರೆ ರಥ ಶಿಲ್ಪ ನಡೆಯುವಂಥ ರಥ ಶಿಲ್ಪಿಗಳಿರುವಂಥ ಊರು. ನಮ್ಗೆ ಗೊತ್ತಿದೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ದೇವಸ್ಥಾನಗಳ ರಥಗಳಿಗೆ ಅದರದ್ದೇ ಆದ ಪ್ರಾಧಾನ್ಯತೆ ಇದೆ. ವರ್ಷ ಪೂರ್ತಿ ದೇವರನ್ನ ಕಾಣಲಿಕ್ಕೆ ಭಕ್ತರು ಬರ್ತಾರೆ. ಆದರೆ ರಥೋತ್ಸವದಂದು ದೇವರು ಭಕ್ತರನ್ನು ಕಾಣಲಿಕ್ಕೆ ಬರುವಂಥ ಒಂದು ವಿಶೇಷ ಸಂದರ್ಭ. ಎಲ್ಲ ಕಡೆ ರಥೋತ್ಸವಗಳಾಗ್ತದೆ. ಆದರೆ ಎಲ್ಲ ರಥಗಳ ತಯಾರಿ ಆಗುವಂಥದ್ದು, ನಿರ್ಮಾಣ ಆಗುವಂಥದ್ದು ಈ ಭಾಗದಲ್ಲಿ, ಅದು ಕೋಟೇಶ್ವರದಲ್ಲಿ. ಅದನ್ನು ನಡೆಸ್ತಾ ಇರುವಂಥವರು ಒಂದು ಪರಂಪರಾಗತವಾಗಿ ಬಂದಿರುವಂಥ ಈ ಒಂದು ಕೌಶಲ್ಯವನ್ನು ಈಗಲೂ ಕೂಡ ಅಷ್ಟೇ ತಾಳ್ಮೆಯಿಂದ ಬದ್ಧತೆಯಿಂದ ನಡೆಸ್ತಾ ಇರುವಂಥವರು ಇಲ್ಲಿನ ರಥ ಶಿಲ್ಪಿಗಳು. ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾಗಿರುವಂಥ ಕೋಟೇಶ್ವರದ ಲಕ್ಷ್ಮೀನಾರಾಯಣಾಚಾರ್ಯ ಮತ್ತು ಅವರ ಪುತ್ರರು ಈಗ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಮುಂದಿರುವಂಥ ಹಿಂದೆ ಇರುವಂಥ ಪರಂಪರಾನುಗತ ಒಂದು ಶೈಲಿಯಿಂದ ಈಗ ಅತ್ಯಾಧುನಿಕ ಶೈಲಿಯ ಕಡೆ ಕೂಡ ಅವರು ಬಂದಿದ್ದಾರೆ. ಹಾಗಾಗಿ ನಾವು ಇವತ್ತು ಈ ಕೋಟೇಶ್ವರದಲ್ಲಿ ಇರುವಂಥ ಹೊತ್ತು ನಮಗೆ ಇಲ್ಲಿ ಬೇರೆ ಬೇರೆ ರೀತಿಯ ರಥಗಳ ನಿರ್ಮಾಣವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮೊಂದಿಗೆ ರಥಶಿಲ್ಪಿಗಳಾಗಿರುವಂಥ ಲಕ್ಷ್ಮೀನಾರಾಯಣಾಚಾರ್ಯ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ಈ ಒಂದು ರಥ ನಿರ್ಮಾಣದ ಕಲೆ ತಮ್ಮ ಕುಟುಂಬಕ್ಕೆ ಬಂದದ್ದು ಹೇಗೆ? ನಾವು ವಂಶ ಪರಂಪರೆಯಾಗಿ ಅದೇ ಕೆಲಸವನ್ನು ಮಾಡ್ತಾ ಬಂದವರು. ನಾವು ವಿಶ್ವಕರ್ಮ ಜನಾಂಗದವರು ಒಂದು 5 ಕೆಲಸಗಳನ್ನು ಮಾಡ್ಬೋದು. ಕಬ್ಬಿಣ, ಮರ, ಕಂಚು, ಕಲ್ಲು, ಹೀಗೆ ಚಿನ್ನ, ಹೀಗೆ 5 ಕೆಲಸಗಳನ್ನು ಮಾಡುವಂಥ ಒಂದೇ ಮನೆಯಲ್ಲಿಯೂ 5 ಜನ ಇದ್ದರೆ 5 ಕೆಲಸವನ್ನು ಮಾಡ್ತೇವೆ ನಾವು. ಅದರಲ್ಲಿ ರಥಶಿಲ್ಪ ಮತ್ತು ದೇವಸ್ಥಾನಗಳೆಲ್ಲ ಇರುವಂಥ ಗರ್ಭಗುಡಿ ಇತ್ಯಾದಿ ಶಿಲ್ಪಗಳನ್ನು ಮಾಡ್ಕೊಂಡು ಬಂದಂಥ ಒಂದು ಕುಟುಂಬ ನಮ್ಮದು. ನಾನೇ ಈಗ ಸಾಮಾನ್ಯ 60 ವರ್ಷ ಈ ಕೆಲಸಗಳಲ್ಲಿ. ಮೊದಲೆಲ್ಲ ನಾನು ದೇವಸ್ಥಾನ ಮಾಡ್ತಿದ್ದೆ, ಆಮೇಲೆ ರಥ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ರಥ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿವರೆಗೂ ಬೇರೆ ಕೆಲಸ ಮಾಡಲಿಲ್ಲ, ಬರೀ ರಥವನ್ನೇ ಮಾಡ್ತಾ ಇದ್ದೇವೆ, ಮರದ ರಥಗಳ ಬ್ರಹ್ಮರಥ. ಹಾಗೆ ಈ ರಾಜ್ಯದಲ್ಲಿ ಇಲ್ಲಿ ಎಲ್ಲ ಜಿಲ್ಲೆ ಅಲ್ಲದೆ ರಾಜ್ಯದ ಬೇರೆ ಬೇರೆ 4-5 ರಾಜ್ಯಗಳಿಗೆ ರಥ ಮಾಡಿದ್ದೇವೆ. ಒಂದು ಇಲ್ಲೇ ಈ ಕುಂದಾಪುರದಿಂದ ಕಾಸರಗೋಡಿನವರೆಗೆ, ಈಚೆಗೆ ಕೇರಳದವರೆಗೆ ಹೆಚ್ಚಿನ ದೇವಸ್ಥಾನಗಳಲ್ಲಿ ರಥಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಇತರ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮತ್ತು ಕೇರಳ, ಹೈದರಾಬಾದ್, ತಮಿಳುನಾಡು ಈ ಭಾಗಗಳಿಗೂ ರಥಗಳನ್ನು ಮಾಡಿ ಒಟ್ಟಾರೆಯಿಂದ ನಾವು 187 ರಥಗಳನ್ನು ಇಷ್ಟವರೆಗೆ ಕೊಟ್ಟಿದ್ದೇವೆ. ಈಗಲೂ ಸ್ವಲ್ಪ ಕೊಡಲಿಕ್ಕಿದೆ ಗುಲ್ಬರ್ಗಕ್ಕೆ. ಅಲ್ಲದೆ ಈಗ ನಮಗೆ ಅತಿ ವಿಶೇಷವಾದಂಥದ್ದೇನೆಂದರೆ, ಕುಕ್ಕೆ ಸುಬ್ರಹ್ಮಣ್ಯದ ಬ್ರಹ್ಮರಥವನ್ನು ನೋಡಿದ ಸ್ವಾಮೀಜಿಯೊಬ್ಬರು ಹಂಪೆಯ ಅಂಜನಾದ್ರಿ ಬೆಟ್ಟದ ಸ್ವಾಮೀಜಿಯವರು ನಮ್ಮನ್ನು ಸಂಪರ್ಕಿಸಿ, ಅವರು ಅಯೋಧ್ಯೆಗೆ ರಾಮ ಮಂದಿರಕ್ಕೆ ರಥಗಳು ಬೇಕು ನಮಗೆ, ಮತ್ತು ಇಲ್ಲಿಗೂ ಒಂದು ಬೇಕು, ಹೀಗೆ 2 ರಥಗಳು ನಮಗೆ ಆಗಬೇಕು, ಮಾಡಿಕೊಡ್ತೀರಾ ಅಂತ ಕೇಳಿದರು. ಆಮೇಲೆ ಆಯ್ತಂತ ನಾವು ಒಪ್ಪಿದ್ದೇವೆ. ನಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವರು ಹಿರಿಯ ಸ್ವಾಮಿಗಳಲ್ಲಿ ಅಯೋಧ್ಯೆಯಲ್ಲಿರುವ ಕಾಲದಲ್ಲಿ ನಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಈ ರಥವನ್ನು ಮಾಡಿದೆ ನೀವು ಅಂತ ಪ್ರಸಾದ ಕೊಡುವಾಗ ನಮಗೆ ಒಂದು ಪಾದುಕೆಯನ್ನು ತಲೆ ಮೇಲೆ ಹೊರಿಸಿ ಕಳಿಸಿದ್ದಾರೆ. ನಾವು ಇಲ್ಲಿ ಅದನ್ನು ತೆಗೆದುಕೊಂಡು ಬಂದು ಅವ್ರು ಹೇಳುವುದೇನೆಂದರೆ, ರಾಮನ ಕಾಲದಲ್ಲಿ ರಾಮನ ತಮ್ಮ ಭರತ ಪಾದುಕೆಯನ್ನು ತಂದು ಇಟ್ಟುಕೊಂಡು ರಾಜ್ಯಭಾರ ಮಾಡಿದ್ದಾನೆ.
ಹಾಗೆ ಈ ಪಾದುಕೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ವರ್ಕ್ಶಾಪಿನಲ್ಲಿ ಇಟ್ಕೊಂಡು ಹತ್ತಿರ ಇಟ್ಟು ಮಾಡಿದರೆ ನಿಮ್ಮ ಎಲ್ಲ ಕೆಲಸ ಅವನೇ ಮಾಡಿಸ್ಕೊಳ್ತಾನೆ ಅಂತ ವಾಗ್ನುಡಿಯನ್ನು ನುಡಿದು ನಮಗೆ ತಮ್ಮ ಜನ್ಮದ ಈ ಒಂದು ವೃತ್ತಿ ಅತ್ಯಂತ ಪಾವನವಾದ ಆದಂಥ ಒಂದು ದಿನಗಳು ನನ್ನ ಮಗನ ತಲೆ ಮೇಲೆ ಹೊರಿಸಿ ಕಳಿಸಿದರು. ನಾವು ಅದನ್ನು ಇಲ್ಲಿ ಏನು ಮಾಡೋದಂತ ಇಲ್ಲಿ ಇಟ್ಕೊಂಡ್ರೆ ಅಪವಿತ್ರವಾಗ್ತದೆ ಅಂತ ಅವನಿಗೊಂದು ದೇವಸ್ಥಾನವನ್ನೇ ಮಾಡಿದ್ದೇವೆ. ಈಗ ಪೂಜೆ ಮಾಡ್ತಾ ಇದ್ದೇವೆ ನಿತ್ಯ, ಮತ್ತು ಭಜನೆ ಎಲ್ಲ ಮಾಡ್ತಿದ್ದೇವೆ. ನಿಜವಾಗಿ ಅವ ಬಂದು ಕೂತ ನಂತರ ತುಂಬ ಇಲ್ಲಿ ಇಂಪ್ರೂವ್ ಆಗಿದೆ. ನಮಗೆ ಕೆಲಸ ಕೂಡ ಒಳ್ಳೆಯ ರೀತಿಯಲ್ಲಿ ಬರ್ತಾ ಉಂಟು. ಮಾಡಿದ್ದೇವೆ ಈ ಥರ ಕಡೆಗಳಲ್ಲೆಲ್ಲ. ಅವನ ಪ್ರೇರಣೆ, ಅವನ ಸಹಾಯದಿಂದ ನಾವೀಗ ಅಷ್ಟು ಉನ್ನತ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೇವೆ. ಅವನು ನಮಗೆ ಅನುಗ್ರಹ ಮಾಡಿದ್ದಾನೆ. ಈಗಾಗಲೇ ಅನೇಕ ರಥಗಳನ್ನು ನಿರ್ಮಾಣ ಮಾಡಿರುವಂಥ ಒಂದು ಸಂಸ್ಥೆಯಲ್ಲಿ ನಾವು ಇರುವಂಥದ್ದು. ಅತ್ಯಂತ ಶಾಸ್ತ್ರಬದ್ಧವಾಗಿ ಅದನ್ನು ನಿರ್ಮಾಣ ಮಾಡ್ತೇವೆ ಎನ್ನುವುದನ್ನು ಏನು ಲಕ್ಷ್ಮೀನಾರಾಯಣ ಆಚಾರ್ಯ ಅವರು ನಮಗೆ ತಿಳಿಸಿದ್ದಾರೆ. ಈಗ ಅವರ ಪುತ್ರ ರಾಜಗೋಪಾಲಾಚಾರ್ಯ ಈಗ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು ಹಿಂದಿನ ಪರಂಪರೆಯಿಂದ ಒಂದು ಆಧುನಿಕತೆಯ ಕಡೆ, ಯಾಕೆಂದರೆ ಇವತ್ತಿನ ನಿರ್ಮಾಣ ಕ್ಷೇತ್ರದಲ್ಲಿ ಅದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೇಗೆ ತಂದೆಯಿಂದ ಬಂದಿರುವಂಥ ಈ ಒಂದು ಕಲೆ ಮಗನಿಗೆ ಬರುವಾಗ, ಮುಂದಿನ ತಲೆಮಾರಿಗೆ ಬರುವಾಗ ಹೇಗೆ ಬದಲಾಯಿತು? ತಂದೆ ಮತ್ತು ತಂದೆಯ ಸಹೋದರ ಶಂಕರಾಚಾರ್ಯ ಅವರಿಬ್ಬರು ಇಲ್ಲಿವರೆಗೂ ಅವರ ನೇತೃತ್ವವೇ ಇವತ್ತು ಕೂಡ ತಂದೆ ಹಾಕಿದ ಮಾರ್ಗದಲ್ಲೇ ನಾವು ನಡೀತಾ ಇದ್ದೇವೆ. ಹಾಗೆ ಚಿಕ್ಕಪ್ಪ ಕೂಡ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಆಗಾಗ ಬಂದು ಅದನ್ನೆಲ್ಲ ನೋಡುವಂಥದ್ದು, ಹೇಳೋದು ಮತ್ತು ಪೂಜೆ ಮಾಡಿಕೊಡೋದು, ಇದೆಲ್ಲ ಚಿಕ್ಕಪ್ಪನ ನೇತೃತ್ವ ನಡೀತದೆ. ಹಾಗೆ ನಾವು ಫ್ಯಾಮಿಲಿಯಲ್ಲಿ ನಾನು ನನ್ನ ಸಹೋದರ ಗಣಪತಿ ಅಂತ ನಾವಿಬ್ಬರು ಇದೇ ಕೆಲಸದಲ್ಲಿ ಇದು ಮಾಡ್ತೇವೆ. ಈಗ ಅವನು ಈ CNC ಇದನ್ನೆಲ್ಲ ನೋಡ್ಕೊಳ್ಳೋದು, ಇಲ್ಲಿ ವರ್ಕ್ಶಾಪ್ನಲ್ಲಿ ಕೆಲಸ ಎಲ್ಲ ನೋಡ್ಕೊಳ್ಳೋಂಥದ್ದು ಮಾಡ್ತಾನೆ. ಹಾಗೆ ಚಿಕ್ಕಪ್ಪನ ಮಕ್ಕಳು ಕೂಡ ಸತ್ಯನಾರಾಯಣ, ಅಮೃತ ಅಂತ, ಅವರಿಬ್ಬರು ಅಮೃತೇಶ್ವರ, ಅವನು ಕೂಡ ಈ ಮೂರ್ತಿ ಕೆತ್ತನೆಯಲ್ಲಿ ತರಬೇತಿ ಪಡೆದು ಬಂದಿರ್ತಾನೆ. ಅವನು ಕೂಡ ಈ ಕೆಲಸದಲ್ಲೇ ನಾವು ಅವರಿಬ್ಬರನ್ನು ತೊಡಗಿಸ್ಕೊಂಡಿದ್ದೇವೆ. ಈ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಮಕ್ಕಳು ಇಬ್ಬರು ಹುಡುಗಿಯರು, ಅಂಬಿಕಾ ಮತ್ತು ಭೂಮಿಕಾ ಅಂತ. ಆ ಭೂಮಿಕಾ BCom ಮಾಡಿ MCom ಮಾಡಿ ನಮ್ಮ ಈ ಆಫೀಸ್ ಇದನ್ನೆಲ್ಲ ನೋಡ್ಕೊಳ್ತಾರೆ. ಅಂಬಿಕಾ ಇದರಲ್ಲೇ ಟೆಂಪಲ್ ಆರ್ಕಿಟೆಕ್ಟ್, ಅವಳು ಆರ್ಕಿಟೆಕ್ಟ್ ಮಾಡಿದ್ದಾಳೆ. ಅದರಲ್ಲಿ ದೇವಸ್ಥಾನ ಪರಿಸರದಲ್ಲಿ ರಥಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈಗಿನ ಟೆಕ್ನಾಲಜಿ ಆರ್ಕಿಟೆಕ್ಟ್ ವಿಭಾಗದಲ್ಲಿ ನಾವೆಲ್ಲ ಹೇಗೆ ಅಂದರೆ ಹಿಂದೆ ಶಾಸ್ತ್ರದಲ್ಲಿ ಏನಿದೆಯೋ ಅದೇ ರೀತಿಯಲ್ಲಿ ಈಗ ಶಾಸ್ತ್ರವನ್ನು ಅಳವಡಿಸಿಕೊಂಡು ಎಂಜಿನಿಯರಿಂಗ್ ವಿಭಾಗದಲ್ಲಿ ಅವಳನ್ನು ತರಬೇತುಗೊಳಿಸಿದ್ದೇವೆ ಈ ರಥ. ಓಕೆ, ತಂದೆಯವರು ಮಾತಾಡ್ತಾ ಹೇಳ್ತಾ ಇದ್ರು, ಬಹುಶಃ ಅಯೋಧ್ಯೆ ಅಂತ ಒಂದು ಪುಣ್ಯಕ್ಷೇತ್ರಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಒಂದು ಪಾದುಕೆಯನ್ನು ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಅದರ ನೆನಪುಗಳು 2021ರಲ್ಲಿ ಈ ನಾವು ಯಾವುದೇ ದೇವಸ್ಥಾನದ ಪ್ರಾರ್ಥನೆಗೆ ಹೋಗ್ತೇವೆ. ಪ್ರಾರ್ಥನೆಗೆ ಹೋದಾಗ ಅಲ್ಲಿ ಒಂದು ಜೊತೆ ಪಾದುಕೆಯನ್ನು ನಮಗೆ ಅಲ್ಲಿಟ್ಟು ನಮ್ಮ ತಲೆ ಮೇಲಿಟ್ಟು ಕೊಟ್ಟಿದ್ದರು, ಮುಖ್ಯ ಅರ್ಚಕರೇ ಮಾಡಿದ್ದು. ಅದನ್ನು ತಂದು ನಾನೊಂದು ಚಿಕ್ಕದಾದ ಗುಡಿ ನಿರ್ಮಾಣ ಮಾಡಿ ಅದರಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅಯೋಧ್ಯ ರಥ ಅದು ಯಾವುದೋ ನಮಗೆ ಹಿಂದಿನ ನನಗೆ ಸುಮಾರಾಗಿ ಎಲ್ಲ ರಥವು ಈಗ ಸುಬ್ರಹ್ಮಣ್ಯದಿರ್ಬೋದು, ಅದು 400 ವರ್ಷ ಇತಿಹಾಸ ಇರುವಂಥದ್ದು. ಕೊಲ್ಲೂರು ಇರ್ಬೋದು, ಅದು 400 ವರ್ಷ ಇತಿಹಾಸ. ಬನವಾಸಿ ಇದೆ, ಅದು ಸಹ 1608ನೇ ಇಸ್ವಿಯಲ್ಲಿ ಸೋಂದಾ ರಾಮಚಂದ್ರ ನಾಯಕ್ ಮಾಡಿಸಿದ್ದಾರೆ ಅಂತ ದಾಖಲೆ ಇದೆ ಇವತ್ತಿಗೂ. ಹಾಗೆ ಅಂಥ ರಥಗಳನ್ನೇ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಇದು ಯಾವುದೋ ಪೂರ್ವ ಜನ್ಮದ ಆ ಜನ್ಮದಲ್ಲಿ ಮಾಡಿದಂಥ ಶಿಲ್ಪ ಕೆಲಸವನ್ನು ಈಗ ಪುನರುದ್ಧಾರ ಮಾಡುವಂಥ ಒಂದು ಅವಕಾಶ ನನಗೆ ಒದಗಿ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ನೀವು ಎಲ್ಲ ತಿಳಿದ ಹಾಗೆ ಅಯೋಧ್ಯೆ ಕೂಡ 400-500 ವರ್ಷ ಇತಿಹಾಸ ಇದರಿಂದ ನಮ್ಮ ಹಿಂದೂಗಳ ಕೈಗೆ ಈಗ ಸಿಕ್ಕಿದೆ ಅನ್ನುವಂಥದ್ದು. ಹಾಗಾಗಿ ಅದು ಒಂದು ಅವಕಾಶ ಬಂದಿದೆ ಅಂದರೆ ಯಾವುದೋ ಜನ್ಮದಲ್ಲಿ ನನಗೆ ಎಲ್ಲಿ ಅಯೋಧ್ಯ ಎಲ್ಲಿ ಕೋಟೇಶ್ವರ ನಮ್ಗೆ ಗೊತ್ತಿಲ್ಲ, ಅಲ್ಲಿಯ ಒಂದು ಕೆಲಸ ಇದಾಗ್ತದೆ ಅಂತ. ಆದರೆ ಕುಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮರಥದ ಮೆರವಣಿಗೆ ಇದನ್ನೆಲ್ಲ ನೋಡಿ ಅವರೊಂದು ಸುಮಾರು 10-18 ಜನ ಶಿಲ್ಪಿಗಳಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದೊಂದು ಭಾಗ್ಯ ಅಂತ ತಿಳ್ಕೊಳ್ತೇವೆ. ಅದನ್ನು ಮುಂದಿನ ದಿನದಲ್ಲಿ ಅಂದರೆ ಅಲ್ಲಿ ದೇವಸ್ಥಾನದ ಸಂಪೂರ್ಣ ಕೆಲಸ ಆದಮೇಲೆ ಈ ಕೆಲಸ ಶುರು ಮಾಡಬೇಕು ಅನ್ನುವಂಥ ಒಂದು ಇದೆ. ಆ ರೀತಿಯಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಬಹುಶಃ ತಮ್ಮ ಸಂಕಲ್ಪದ ಒಂದು ರಥ ನಿರ್ಮಾಣ ಕಾರ್ಯವೂ ಇಲ್ಲಿ ನಡೀತಾ ಇದೆ. ಹಾಗಾಗಿ ನೀವು ಕೂಡ ಸಾಕಷ್ಟು ಬಾರಿ ಇಲ್ಲಿಗೆ ಬಂದಿದ್ದೀರಿ.
ಒಂದು ರೀತಿಯಲ್ಲಿ ಒಂದು ಕ್ರಾಂತಿ ನಡೀತಾ ಇದೆ, ಒಂದು ಧಾರ್ಮಿಕ ಕ್ರಾಂತಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾವೆಲ್ಲ ಇದನ್ನು ಗಮನಿಸುವ ಹಾಗೆ ಈ ಶಿಲ್ಪಿಗಳ ಬಗ್ಗೆ ಹೇಳುವುದಾದರೆ ಸರ್. ನನಗೆ ಈ ಒಂದು ರಥ ನಿರ್ಮಾಣದ ಶಿಲ್ಪಿಗಳ ಬಗ್ಗೆ ಒಂದು ಪ್ರಥಮ ದರ್ಶನ. ನಾನು ಎಲ್ಲ ಕೇಳಿರ್ಬೋದು, ನೋಡಿರ್ಬೋದು, ಆದರೆ ಸ್ವತಃ ಅವರನ್ನು ಈ ರಥ ನಿರ್ಮಾಣ ಮಾಡುವವರನ್ನು ನೋಡಿದ್ದು, ಅವರು ಯಾವ ರೀತಿ ನಿರ್ಮಾಣ ಮಾಡ್ತಾರೆ, ಅವರ ರಥ ನಿರ್ಮಾಣದ ಫ್ಯಾಕ್ಟ್ರಿ ಇರ್ಬೋದು, ಏನಿದ್ರು ಅದೊಂದು ವಿಶೇಷ. ಯಾಕೆಂದರೆ ಎಲ್ಲರೂ ರಥ ನೋಡಿ ಎಲ್ಲ ಚೆನ್ನಾಗಾಗಿದೆ, ರಥ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಬಿಟ್ಟರೆ, ಈ ರಥ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು, ಯಾವ ರೀತಿ ಉಂಟು, ಅದರ ಟೆಕ್ನಾಲಜಿ ಏನು, ಸೂಕ್ಷ್ಮತೆ, ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರು, ಈಗ ಹೇಗೆ ಅಂತೇಳುವಂಥದ್ದು ನಿಜವಾಗಿಯೂ ಆಶ್ಚರ್ಯಪಡುವಂಥ ವಿಷಯ. ಅದು ನಮ್ಮ ರಾಜಗೋಪಾಲಾಚಾರ್ಯ ಅವರ ಅಂತೂ ಈಗ ಭಾರಿ ಒಂದು ಆಧುನಿಕ ಯುಗಕ್ಕೆ ಸರಿಯಾಗಂತೆ ಅವರು ಕೂಡ ಎಲ್ಲ ವಿಷಯಗಳ ತಾಂತ್ರಿಕತೆಯನ್ನು ಮೇಲ್ದರ್ಜೆಗೆ ಇರಿಸಿಕೊಂಡಿದ್ದಾರೆ. ಅದು ಈಗ ಬೆಳ್ಳಿ ರಥ ನಿರ್ಮಾಣ ಮಾಡುವಲ್ಲಿ ಬೆಳ್ಳಿಯನ್ನು ತೆಳ್ಳಗೆ ಮಾಡುವಂಥ ಶೀಟಿಂಗ್ ಮೆಥಡ್ ಮಿಷಿನ್ ಇರ್ಬೋದು, ಅದೇ ರೀತಿ ಅದರಲ್ಲಿ ಕಾರ್ವಿಂಗ್ ಮಾಡುವಂಥ ಮಿಷಿನ್ ಇರ್ಬೋದು, ಒಂದೇ ರೀತಿ 2 ಸೆಟ್ ಬೇಕು ಅಂತಿದ್ದರೆ 2 ಸೆಟ್ಟು ಕೂಡ ಏಕಕಾಲದಲ್ಲಿ ಒಟ್ಟಿಗೆ ವರ್ಕ್ ಆಗುವಂಥದ್ದು, ಇದೆಲ್ಲ ನಿಜವಾಗಿ ನೋಡುವಂಥದ್ದು. ಮತ್ತು ಇಲ್ಲಿ ಮರದ ರಥ, ಬ್ರಹ್ಮರಥ ಮಾಡುವಂಥದ್ದಂತೂ ಇನ್ನೂ ವಿಶೇಷ. ಯಾಕೆಂದರೆ ಆ ಮರಗಳ ರಾಶಿ ನೋಡುವಂಥದ್ದೇ ಖುಷಿ ಆಯ್ತಲ್ಲ, ಆ ರೀತಿಯ ವಿಶೇಷ. ಅದು ಅವರು 178 ಬ್ರಹ್ಮರಥ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಅವರ ತಂದೆಯವರು 68-70 ಮಾಡಿದ್ದಾರೆ ಅಂತಂದರು. ಉಳಿದಿದ್ದೆಲ್ಲ ಇವರು ಕೂಡ ಹುಡುಗನಾಗಿದ್ದುಕೊಂಡು ಒಟ್ಟಿಗಿದ್ದು ಈಗ ಈ ಸ್ಥಿತಿಗೆ ಬಂದಿದ್ದಾರೆ. ಇನ್ನೂ ಖುಷಿ, ಅವರ 3ನೇ ಜನ್ರೇಷನ್ ಅವರ ಮಗಳು ಕೂಡ ಶಿಲ್ಪಕಲೆಯಲ್ಲಿ ಆರ್ಕಿಟೆಕ್ಟ್ ಮಾಡಿ ಅವರು ಕೂಡ ಇವರ ಜೊತೆ ಕೈ ಜೋಡಿಸಿಕೊಂಡಿರುವಂಥದ್ದನ್ನು ನಾನೀಗ ಕಳೆದ ಒಂದು 8-9 ಬಾರಿ ಬರುವಾಗ ನೋಡಿದ್ದೇನೆ. ಏನಿದ್ರು ಇದೊಂದು ಬಾರಿ ವಿಶೇಷ. ಮತ್ತು ಎಲ್ಲಕ್ಕಿಂತ ಖುಷಿ ಏನಂತ ಹೇಳಿದರೆ, ನಾನು ಇವತ್ತೊಂದು ರಥಕ್ಕೆ ವೀಳ್ಯ ಕೊಟ್ಟು 3 ತಿಂಗಳಲ್ಲಿ ಈ ಒಂದು ಷಷ್ಠಿಗೆ ಮೊದಲು ನಿರ್ಮಾಣ ಮಾಡಿ ಕೊಡುವಂಥದ್ದು ಅಂತ ಹೇಳುವಂಥದ್ದು ನಿಜವಾಗಿಯೂ ಯಾರಾದರೂ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ಯಾಕೆಂದರೆ ಇವತ್ತು ಪ್ರತಿಯೊಬ್ಬರನ್ನು ನಾನು ಬರುವಾಗ ಯಾಕಾಗಿ ಕರೆ ತಂದಿದ್ದೆ ಅಂತ ಹೇಳುವಂಥದ್ದು ಒಂದು ಇಲ್ಲಿಯ ಕಾರ್ಯವನ್ನು ನೋಡಲಿಕ್ಕೋಸ್ಕರ. ಇನ್ನೊಂದು ಎಲ್ಲರ ಮನಸ್ಸಲ್ಲಿ ಒಂದು ಸಂಶಯ ಉಂಟು, 3 ತಿಂಗಳಲ್ಲಿ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತೇಳುವಂಥ ಭಾವನೆ ಒಂದು 20-30% ಜನಗಳ ಮನಸ್ಸಲ್ಲಿರೋದು. ಅವೇನು ಚಾಪುಂಡು ಆತದಿಂದ ಇಟ್ಟು ಕೆತ್ತನ ಬುಡ್ಚ ತೆಳುವ ರೀತಿಯೆಲ್ಲ ಇರ್ತದೆ. ಇದೆಲ್ಲವನ್ನು ಈಗ ಕಣ್ಣಾರೆ ನೋಡಿ ಆದ ನಂತರ ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ಆಗ್ತದೆ, 10 ದಿವಸ ಮೊದಲೇ ಆಗ್ತದೆ ಅಂತೇಳುವಂಥ ಧೈರ್ಯ ಪ್ರತಿಯೊಬ್ಬರಿಗೂ ಬಂದಿದೆ. ಇಲ್ಲಿ ಕಣ್ಣಾರೆ ಕಂಡಿದ್ದಾರೆ, 90% ಮುಗಿದಿದೆ. ಇನ್ನೊಂದು 5-6 ದಿವಸದಲ್ಲಿ ಎಲ್ಲವೂ ಮುಗೀತದೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕೆಲವೇ ದಿನಗಳಲ್ಲಿ ಶ್ರೀ ಸುಬ್ರಹ್ಮಣ್ಯ ರಥಾರೂಢರಾಗಿ, ಬೆಳ್ಳಿ ರಥಾರೂಢರಾಗಿ ದರ್ಶನವನ್ನು ಮಾಡುವಂಥ ಹೊತ್ತು ಈ ಒಂದು ಸಂಕಲ್ಪ ಶಕ್ತಿಯನ್ನು ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿ ಅವರು ಮಾಡಿದ್ದಾರೆ. ಮುಂದೆ ಸಮರ್ಪಣೆಯಾಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗಿಯಾಗಬೇಕು ಎನ್ನುವ ಆಶಯ ನಮ್ಮದು ಕೂಡ. ಕೋಟೇಶ್ವರದಿಂದ ಸುದ್ದಿ ಸಂಪಾದಕ ಹರೀಶ್ ಬಂಟ್ವಾಳ್, ಸುದ್ದಿ ಬಳಗದ ಈಶ್ವರ ವಾರಣಾಸಿ ಮತ್ತು ಕ್ಯಾಮರಾ ಪರ್ಸನ್ ಕೌಶಿಕ್ ರಂಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಡ್ಡ. ನಮಸ್ತೆ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.